ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ಒಂದು ಲೋಟ ನೀರು, ಉಪ್ಪು, ಹುಳಿ, ಪೇಸ್ಟ್ ಹಾಗೂ ಲಿಕ್ವಿಡ್ ಡಿಟರ್ಜೆಂಟ್ ಹಾಗೂ ಮನೆಯಲ್ಲಿ ಉಪಯೋಗಿಸುವ ಸೋಡಾ. ಇದು ಒಂದು ಪಾತ್ರೆಯಲ್ಲಿ ಮೊದಲಿಗೆ ನಾವೇನು ಮಾಡ್ತೇವೆ ಅಂದರೆ ಒಂದು ಲೋಟ ನೀರನ್ನು ಹಾಕುತ್ತೇವೆ. ನೀರನ್ನು ಹಾಕಿದ ನಂತರ ನೀವೇನು ಮಾಡ್ತೀರಾ, ಉಪ್ಪನ್ನು ಹಾಕ್ತೀರಾ ಅದಕ್ಕೆ. ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕದ್ರುಕೊಳ್ತೀನಿ ಉಪ್ಪನ್ನು. ಇದಾದ ನಂತರ ನಿಮ್ಮ ಮನೆಯಲ್ಲಿ ಉಪಯೋಗಿಸುವ ಪೇಸ್ಟ್, ಸ್ವಲ್ಪ ಪೇಸ್ಟನ್ನು ಇದಕ್ಕೆ ಹಾಕಿ. ಈಗ ಪೇಸ್ಟನ್ನು ಹಾಕಿ ತೆಗೆದಿಟ್ಕೊಳ್ತೀನಿ ನಾನು ಸೈಡಿಗೆ. ಈಗ ಉಪ್ಪನ್ನು ಹಾಕಿ ಆಯಿತು, ನೀರನ್ನು ಸಹ ಹಾಕಿ ಆಯಿತು. ನಂತರ ಇಲ್ಲಿ ಇರುವ ನಿಂಬೆ ಹುಳಿ ಅಥವಾ ಹುರುಳಿಕಾಯಿ ಹುಳಿ, ಯಾವುದಾದರೂ ಒಂದು ಹುಳಿಯನ್ನು ತೆಗೆದುಕೊಂಡು ಈ ರೀತಿ ನೀವು ಹಾಕಬೇಕು. ನಿಮಗೆ ಗೊತ್ತು ಹುಳಿಯಲ್ಲಿ ಎಷ್ಟು ಪವರ್ ಇದೆ ಅಂತ ಅಂದ್ಬಿಟ್ಟು, ಆದ್ದರಿಂದ ನಾನೀಗ ಹುಳಿಯನ್ನು ಹಾಕಿ ಆಯಿತು. ಇದನ್ನು ಸೈಡಿಗೆ ಇಟ್ಕೊತೀನಿ. ನೀವು ನೋಡ್ತಾ ಇದ್ದೀರಾ ಏನೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ. ಇದಾದ ನಂತರ 1-2 ಚಮಚದಷ್ಟು ಫ್ಲೋರ್ ಕ್ಲೀನರ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕ್ತೀರಾ. ಇದಾದ ನಂತರ ಸ್ವಲ್ಪ ಸೋಡಾದ ಪುಡಿ, ಜಾಸ್ತಿನೂ ಹಾಕ್ಬೋದು, ತೊಂದರೆ ಇಲ್ಲ. ಸೋಡಾದ ಪುಡಿ ನಿಮಗೇನಂದ್ರೆ ಕ್ಲೀನಿಂಗಿಗೆ ಯೂಸ್ ಮಾಡ್ತೀವಿ. ನಿಮ್ಮ ಬಟ್ಟೆ ಒಗಿಲಿಕ್ಕೆ ಸಹ ನಿಮ್ಮ ಬಟ್ಟೆ ಕಲೆ ಹೋಗ್ತಾ ಇಲ್ಲ ಅಂದರೆ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಸೋಡಾದ ಪುಡಿ, ಬೇಕಿಂಗ್ ಸೋಡಾ ಅಥವಾ ವಾಷಿಂಗ್ ಸೋಡಾ ಅಂತಲೇ ನಿಮಗೆ ಸಿಗುತ್ತೆ. ಆ ವಾಷಿಂಗ್ ಸೋಡಾವನ್ನು ಸಹ ನೀವು ಹಾಕಬಹುದು. ಅದರಿಂದ ನಿಮ್ಮ ಬಟ್ಟೆಯ ಕರೆಗಳು ಹೋಗುತ್ತದೆ. ವಾಷಿಂಗ್ ಸೋಡಾ ಏನು ಮಾಡ್ತಾರೆ ಅಂದರೆ ಡ್ರೈ ಕ್ಲೀನರೆಲ್ಲ ಅವರು ವಾಷಿಂಗ್ ಸೋಡಾ ಹಾಕ್ತಾರೆ. ಈಗ ನಾನು ಲಿಕ್ವಿಡ್ ಡಿಟರ್ಜೆಂಟ್ ಹಾಕ್ತಾ ಇದ್ದೀನಿ. ಇದು ಮೋರ್ ಲೈಟ್ ಅಂತ 3 ಲೀಟರ್ಗೆ 2 ಲೀಟರ್ ಫ್ರೀ ಕೊಡ್ತಾರೆ. ಇದರ ಬೆಲೆ ಬಂದು 360 ರೂಪಾಯಿ ಇರ್ಬೋದು, 360 ರೂಪಾಯಿ. ಚೆನ್ನಾಗಿದೆ, ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ನಮಗೂ ಸಹ ಬಟ್ಟೆನೂ ನೀಟಾಗಿ ಕ್ಲೀನ್ ಆಗ್ತಾ ಇದೆ, ಫ್ರಾಗ್ರೆನ್ಸ್ ಸಹ ಬರ್ತಾ ಇದೆ. ನಿಮ್ಮ ದುಬಾರಿಯಾದಂಥ ಲಿಕ್ವಿಡ್ ಡಿಟರ್ಜೆಂಟ್ಗಳನ್ನ ನೀವು ಉಪಯೋಗಿಸ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು. ಯಾಕೆಂದರೆ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ, ಅವರವರ ಇಷ್ಟ ಅದು. ಅದೇ ರೀತಿ ಟೈಡು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಟೈಡು ದಿ ಬೆಸ್ಟ್ ಇರೋದ್ರಲ್ಲೆಲ್ಲ. ನಿಮಗೆ ಲಿಕ್ವಿಡ್ ಡಿಟರ್ಜೆಂಟಲ್ಲಿ ಅಥವಾ ಪೌಡರ್ ಡಿಟರ್ಜೆಂಟಲ್ಲಿ ಟೈಡ್ ಬೆಟರ್. ಈಗ ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನನ್ನ ಬರ್ನರ್ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಬರ್ನರು ಫುಲ್ ಕಪ್ಪು ಹಿಡ್ದಿದೆ. ಮತ್ತು ನಿಮಗೆ ನೀವು ನೋಡ್ತಾ ಇರೋ ಹಾಗೆ ನನಗೆ ಕಚ್ಚಿದಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೈಡಲ್ಲೆಲ್ಲ ಬರ್ತಾ ಇದೆ ಬೆಂಕಿ. ಇದು ಬರ್ನರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹೈ ಫ್ಲೇಮ್ ಬರ್ತಾ ಇಲ್ಲ. ಆ್ಯಕ್ಚುಲಾಗಿ ಇಲ್ಲಿ ಸೈಡಲ್ಲಿ ಲೀಕ್ ಆಗ್ತಾ ಇದೆ, ಇದು ಒಂದು ಬರ್ನರ್ ಪ್ರಾಬ್ಲಮು ಇರ್ಬೋದು. ನಾನೇನು ಮಾಡ್ತೀನಿ, ಇದನ್ನು ಬರ್ನರ್ನ ಈಗ ತೆಗೆದು ಮೊದಲಿಗೆ ನಾನೇನು ಮಾಡ್ತೀನಿ, ಇದ್ರದ್ದು ಪ್ಲೇಟ್ ಇರುತ್ತಲ್ಲ, ಇದರ ಪ್ಲೇಟು ಇಲ್ಲಿ ಇರುತ್ತಲ್ಲ, ಪ್ಲೇಟು ಇಂದು ಈ ಪ್ಲೇಟನ್ನು ತೆಗಿತೀನಿ. ಇದು ಸಹ ಕಪ್ಪು ಹಿಡ್ದಿದೆ. ಇದನ್ನು ಇದ್ರೊಳಗಡೆ ಹಾಕ್ತೇನೆ. ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡಿರಲಿಲ್ಲ, ನೋಡ್ತಾ ಇದ್ದೀರಾ. ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿರೋದ್ರಿಂದ ಅದರ ಹಸಿರು ಮತ್ತು ಹಳದಿ ಬಣ್ಣ ಒಟ್ಟಿಗೆ ಸೇರಿಕೊಂಡು ಬಣ್ಣ ಈಗ ಬದಲಾಯಿತು, ನೋಡ್ತಾ ಇರ್ಬೋದು ಇಲ್ಲಿ. ಇದಾದ ನಂತರ ನಾನೇನು ಮಾಡ್ತೇನೆ ಅಂದರೆ, ಈಗ ಒಂದು ಬಟ್ಟೆನಲ್ಲಿ ಬರ್ನಲ್ಲಿ ಈಗ
ಆನ್ ಮಾಡಿದ್ರಿಂದ ಸ್ವಲ್ಪ ಬಿಸಿ ಇರ್ತದೆ. ಅದನ್ನು ತೆಗೆದು ಇದರೊಳಗಡೆ ಹಾಕ್ತೇನೆ. ಈಗ ನಾನು ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಬರ್ನಲ್ ಇಲ್ಲಿ ಹಾಕಿದ್ದೀನಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಬರ್ನಲ್ ಯಾವ ಬಣ್ಣದಲ್ಲಿದೆ ಅಂತ. ಕಪ್ಪು ಬಣ್ಣದಲ್ಲಿದೆ ನೋಡಿ, ಕಪ್ಪು ಬಣ್ಣದಲ್ಲಿದೆ. ಸರಿಯಾಗಿ ಫ್ಲೇಮ್ ಬರ್ತಾ ಇಲ್ಲ. ಸೊ ನಾನು ಫ್ಲೇಮ್ ಬರ್ತಾ ಇಲ್ಲ ಅನ್ನೋ ಹೊತ್ತಿಗೆ ನಾನೇನು ಮಾಡಿದೆ, ಹೊಸ ಬರ್ನಲ್ ತಗೊಬಂದಿದ್ದೀನಿ. ಈ ಬಣ್ಣ ಇತ್ತು ಆ್ಯಕ್ಚುಲಿ ನಾವು ಫಸ್ಟ್ ಸ್ಟವ್ ತಂದಾಗ. ಇದು ಹೊಸ ಬರ್ನಲ್ಲು. ಈ ಹೊಸ ಬರ್ನಲ್ಗೂ ಹಳೆ ಬರ್ನಲ್ಗೂ ನಿಮಗೆ ಡಿಫ್ರೆನ್ಸ್ ವ್ಯತ್ಯಾಸ ತೋರಿಸ್ತೀನಿ ನೋಡಿ. ನಿಮಗೆ ಆನ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್ ಏನು ಅಂತ ನೋಡಿ. ಇದರಲ್ಲಿ ಬರ್ತಾ ಇರೋ ಫ್ಲೇಮು ಎಷ್ಟು ಹೈ ಫ್ಲೇಮಲ್ಲಿ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಮತ್ತು ಸೈಡಲ್ಲೆಲ್ಲೂ ಲೀಕ್ ಆಗ್ತಾ ಇಲ್ಲ. ಸೊ ಈಗ ನಾನು ಕ್ಲೀನಿಗೆ ಹಾಕಿದ್ದೀನಿ. ಒಂದು 20-25 ನಿಮಿಷ ಹಾಗೆ ಬಿಟ್ಟು ನಂತರ ನಾವು ಅದನ್ನು ಒಂದು ಬಾರಿ ಬ್ರಷ್ ಇರುತ್ತಲ್ಲ, ಜುಂಗು ಪ್ಲಾಸ್ಟಿಕ್ಕಿಂದ ಬರುತ್ತಲ್ಲ ಆ ಜುಂಗಾದರೂ ಆಯಿತು, ಅಥವಾ ಸ್ಟೀಲ್ ಜುಂಗು ಬರುತ್ತೆ ನಿಮಗೆ ಗೊತ್ತಲ್ವ, ನಿಮಗೆ ಬ್ರೈಟ್ ಅಂತ ಬರುತ್ತೆ. ಸೊ ಅದರಲ್ಲಿ ತಗೊಂಡು ನೀಟಾಗಿ ಉಜ್ಜಿದ್ರೆ ನಿಮ್ಮ ಬರ್ನರ್ ರೆಡಿ ಆಗುತ್ತೆ. ಆಮೇಲೆ ಹಾಕಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿ ನಾನು ಇದಕ್ಕೆ ಮುಂಚೆ ಸಹ ಇನ್ನೊಂದು ಸಣ್ಣ ಬರ್ನರ್ಗೆ ನಾನು ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇದು ಫುಲ್ ಕಪ್ ಹಿಡ್ದು ಹೋಗಿತ್ತು. ಈಗ ಬಣ್ಣ ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ ಸೈಡಲ್ಲೆಲ್ಲ ವೈಟ್ ಆಗ್ತಾ ಇದೆ, ಮಧ್ಯದಲ್ಲಿ ಬ್ಲ್ಯಾಕ್ ಇದೆ. ಇದು ಫುಲ್ ಬ್ಲ್ಯಾಕ್ ಇತ್ತು. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ನಾನು ಅದನ್ನು ಬ್ರಷಲ್ಲಿ ನೀಟಾಗಿ ಉಜ್ಜಿದ್ರೆ ಅದು ಬೆಳ್ಳಗಾಗುತ್ತೆ. ಅದ್ರ ಪ್ಲೇಟ್ ಸಹ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳ್ಳಗಾಗಿದೆ. ಮತ್ತು ನಾನು ಅದನ್ನು ಬ್ರಷಲ್ಲಿ ಉಜ್ಜಿದ್ರೆ ಪೂರ್ತಿ ಬೆಳ್ಳಗಾಗ್ತದೆ. ಸೊ ಈಗ ಇದನ್ನು ಹಾಗೆ ನಾವು ಒಂದು ಅರ್ಧ ಗಂಟೆ ಹಾಗೆ ಬಿಡೋಣ ಸ್ನೇಹಿತರೆ. ನಂತರ ಇದು ಏನಾಯಿತು ಅಂತ ನೋಡೋಣ, ಯಾವ ರೀತಿ ಮಾಡಬೇಕು ಅಂತ. ಸೊ ಈಗ ಏನೇನು ಅಂತ ಗೊತ್ತಾಯ್ತಲ್ವ ನಿಮಗೆ. 1 ಲೋಟ ನೀರು, ಸೋಡಾದ ಪುಡಿ ಹಾಗೂ ಹುಳಿ ಹಾಗೂ ಉಪ್ಪಿನ ಪುಡಿ, ಸೋಡಾದ ಪುಡಿ, ಆಮೇಲೆ ಫಿನಾಯ್ಲ್ ಮತ್ತು ಲಿಕ್ವಿಡ್ ಡಿಟರ್ಜೆಂಟ್ ಹಾಗೂ ಪೇಸ್ಟ್. ಇದಿಷ್ಟು ನಮಗೆ ಬೇಕಾಗುವ ವಸ್ತುಗಳು. ಓಕೆ ಸ್ನೇಹಿತರೆ, ಅದು ಕ್ಲೀನ್ ಆದಮೇಲೆ ನೋಡೋಣ ಯಾವ ರೀತಿ ಕ್ಲೀನಾಗಿರುತ್ತೆ ಅಂತ ಮುಂದೆ ನಿಮಗೆ ತಿಳಿಸ್ತೇನೆ. ನೀವೇ ವಿಡಿಯೋ ನೋಡಿ ಮನೆಯಲ್ಲೇ ಕ್ಲೀನ್ ಮಾಡಿ. ನೀವು ಇದನ್ನು ಸರ್ವಿಸಿಗೆ ಕೊಟ್ಟರೆ ಏನಿಲ್ಲ 500ರಿಂದ 600 ರೂಪಾಯಿ ತೊಗೊಳ್ತಾರೆ. ಅದ್ರ ಬದಲು ನೀವು ಮನೆಯಲ್ಲೇ ಸಹ ಮನೇಲಿರುವ ವಸ್ತುಗಳಿಂದನೇ ಸಹ ನೀವು ನಿಮ್ಮ ಸ್ಟವ್ಗಳನ್ನು ರಿಪೇರಿ ಮಾಡಿಕೊಳ್ಳಬಹುದು. ಸೊ ಅದೇ ರೀತಿ ನೀವು ನಿಮ್ಮ ಮಿಕ್ಸಿಯಲ್ಲಿ ತುಂಬ ದಿನ ನೀವು ಏನು ಮಾಡ್ತೀರಾ, ಇದನ್ನು ಕ್ಲೀನ್ ಮಾಡೋದಿಲ್ಲ. ಸೊ ನೀವೇನು ಮಾಡ್ಬೋದು ಇದಕ್ಕೆ ಅಂದರೆ, ಸ್ವಲ್ಪ ಹೊತ್ತು ಟೀ ಪುಡಿಯನ್ನು ಹಾಕಿ ನೀಟಾಗಿ ಉಜ್ಜಿ ಒಂದು ತೆಳುವಾದ ಬಟ್ಟೆ ತಗೊಂಡು ನೀರು ಹಾಕ್ಕೊಂಡು ಉಜ್ಜಿದ್ರೆ ಈ ಕಲೆಗಳೆಲ್ಲ ಹೋಗುತ್ತೆ ಮತ್ತು ಮಿಕ್ಸಿ ರಿಪೇರಿಗೆ ಬರೋದೇ ಇಲ್ಲ ಇದು. ಸೊ ಇದನ್ನು ಸಹ ಪ್ರಯತ್ನ ಮಾಡಿ. ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೇನೆ 20 ನಿಮಿಷದ ನಂತರ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ನಾನು ನೆನೆ ಹಾಕಿ ನಾನು ಬ್ರಷಲ್ಲಿ ಈಗ ತೊಳೆದಿದ್ದೇನೆ. ಇದು ಒಂದು ಬರ್ನರು. ಮುಂಚೆ ಫುಲ್ ಕಪ್ಪು ಇತ್ತು, ಆ ತೂತದ್ದೆಲ್ಲ ನೋಡಿ ಈಗ ಕಲರ್ ಚೇಂಜ್ ಆಗಿದೆ. ಆಮೇಲೆ ಇದು ಸ್ಟೀಲ್ದು ಮೇಲ್ಗಡೆ ಹಾಕ್ತೀವಲ್ಲ ನೋಡಿ, ಅದರಲ್ಲಿ ಏನಾದರೂ ಒಂಚೂರು ಕಲೆ ಇದೆಯಾ? ಮುಂಚೆ ಫುಲ್ ಕಲೆ ಇತ್ತು, ಹಾಲೆಲ್ಲ ಚೆಲ್ಲಿರೋದು ಇಲ್ಲ, ಪ್ರತಿಯೊಂದನ್ನು ಕಾಯ್ದು ಕುದ್ದು ಚೆಲ್ಲಿ ಬಣ್ಣನೇ ಚೇಂಜ್ ಆಗಿತ್ತು. ಕೆಲವ್ರು ಏನು ಅನ್ಕೋತಾರೆ ಚೇಂಜ್ ಮಾಡೋಣ ಪ್ಲೇಟ್ನ ಅಂತಾರೆ. ಸೊ ಚೇಂಜ್ ಮಾಡೋದು ಬೇಕಾಗಿಲ್ಲ, ಈ ರೀತಿ ಮಾಡ್ಬೋದು. ಮತ್ತು ಇದು ಸಣ್ಣ ಫ್ಲೇಮು, ಇದರಲ್ಲೂ ಸಹ ಫುಲ್ ಕಪ್ಪು ಹಿಡ್ದಿತ್ತು ನೋಡಿ. ಸೊ ಇದು ಸಹ ಬಣ್ಣ ಚೇಂಜ್ ಆಗಿದೆ. ಮೇಲ್ಗಡೆ ಏನಕ್ಕೆ ಹೋಗಲ್ಲ ಅಂದರೆ ಅದು ಗ್ರೀಸ್ ಥರ ಕೂತ್ಬಿಟ್ಟಿರುತ್ತೆ, ತುಂಬ ಹೀಟ್ ಆಗಿರೋದ್ರಿಂದ, ಅಲ್ಲಿ ತೂತ ಇಲ್ಲದೇ ಇರೋದ್ರಿಂದ ಅದು ಕ್ಲೀನ್ ಆಗೋದಿಲ್ಲ ಅದು ಆ್ಯಕ್ಚುಲಾಗಿ. ಬಟ್ ಆದ್ರೂ ತಕ್ಕ ಮಟ್ಟಿಗೆ ಕ್ಲೀನ್ ಆಗಿದೆ. ಸೊ ಇಲ್ಲಿ ಇನ್ನೊಂದು ಪ್ಲೇಟ್ ಇದೆ. ಸೊ ಇದು ಆ್ಯಕ್ಚುಲಿ ಫುಲ್ ಕ್ಲೀನ್ ಆಗಬೇಕಾಯ್ತು, ಯಾಕೆಂದರೆ ಅದು ಸುಟ್ಟಿರೋದನ್ನ ಕರೆನ ನಾವು ತೆಗಿಲಿಕ್ಕೆ ಬರೋದಿಲ್ಲ. ಸೊ ಈ ರೀತಿ ನಾವು ನಮ್ಮ ಬರ್ನರನ್ನು ಕ್ಲೀನ್ ಮಾಡಿ ಹಾಕ್ಬೋದು. ಈಗ ಮೊದಲನೇ ಬರ್ನರ್, ದೊಡ್ಡ ಬರ್ನರ್ನ ಹಾಕ್ತೀನಿ. ದೊಡ್ಡ ಬರ್ನರ್ ಹಾಕಿದ್ದೀನಿ. ನಂತರ ನಾನೀಗ ಸಣ್ಣ ಬರ್ನರ್, ಇದು ಹಳೆ ಬರ್ನರು, ಹಳೆ ಬರ್ನರ್ನ ಹಾಕಿದ್ದೀನಿ. ಸೊ ಇದಕ್ಕೆ ಪ್ಲೇಟ್ಗಳನ್ನ ಸಹ ಹಾಕ್ತಾ ಇದ್ದೇನೆ. ಪ್ಲೇಟ್ಗಳನ್ನ ಸಹ ಕೂರಿಸಿದ್ದೇನೆ ಇದು. ಸೊ ಇದಕ್ಕೆ ಸಹ ನಾನೇನು ಮಾಡ್ತೀನಿ,
ಲೈಟಲ್ಲಿ ತೋರಿಸ್ತೇನೆ. ಸೊ ನಂತರ ಇದ್ರ ಸ್ಟ್ಯಾಂಡನ್ನು ಹಾಕ್ತೇನೆ. ಈ ಸ್ಟ್ಯಾಂಡನ್ನು ನಾನು ಕ್ಲೀನ್ ಮಾಡಲಿಲ್ಲ, ನೆಕ್ಸ್ಟ್ ನಾನು ಫ್ರೀ ಇದ್ದಾಗ ಅದನ್ನು ತೋರಿಸ್ತೇನೆ ಯಾವ ರೀತಿ ಕ್ಲೀನ್ ಮಾಡಬಹುದು. ಸೊ ಕೆಲವರು ಇಲ್ಲಿ ಸೋಡಾ ಹಾಕ್ತಾರೆ. ಸೋಡಾ ಇಲ್ಲ ಅಂತಂದರೆ ನಿಮ್ಮಲ್ಲಿ ಏನು ಮಾಡ್ಬೋದು, 2 ಪ್ಯಾಕೆಟ್ ಈನೋ ತೊಗೊಂಡು ಹಾಕಿದ್ರು ನಡೆಯುತ್ತೆ ನಿಮಗೆ. ಸೊ ಈಗ ನಾನು ಇದನ್ನು ಆನ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಿಮಗೆ ಫ್ಲೇಮ್ ಕಲರ್ ಚೇಂಜ್ ಆಯಿತು. ಫ್ಲೇಮ್ ಲೆವೆಲ್ಲು ಹೈ ಆಗಿ ಬರ್ತಾಯಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಹೈ ಲೆವೆಲಲ್ಲಿ ಬರ್ತಾಯಿದೆ. ಮುಂಚೆ ಇಷ್ಟು ಜಾಸ್ತಿ ಜೋರಾಗಿ ಬರ್ತಾ ಇರಲಿಲ್ಲ ನಿಮಗೆ ಫ್ಲೇಮ್. ಈಗ ನೆಕ್ಸ್ಟ್ ಇನ್ನೊಂದು ದೊಡ್ಡ ಬರ್ನರ್ನ ನೋಡೋಣ. ಹಳೆ ಬರ್ನರ್ ಹೋಗಿತ್ತು, ಸರಿ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಸರಿಯಾಗಿ ಗ್ಯಾಪಲ್ಲಿ ಕೂರ್ತಾ ಇರಲಿಲ್ಲ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಬರ್ತಾ ಇದೆ, ಫ್ಲೇಮ್ ಜೋರಾಗೆ ಬರ್ತಾ ಇದೆ. ಸೊ ಆದರೂ ನಾನು ರಿಸ್ಕ್ ತಗೋಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಸೈಡಲ್ಲಿ ಫ್ಲೇಮ್ ಹೋಗ್ತಾ ಹಾಕಿದೆ, ಯಾಕಂದರೆ ಅದು ಗ್ಯಾಪ್ ಆಗಿದೆ, ಅದು ಬೇಯಿಸಿ ಗ್ಯಾಪ್ ಆಗಿದೆ. ಸೊ ಇದರಿಂದ ನಾನೇನು ಮಾಡ್ತೀನಿ, ಈ ಬರ್ನರ್ನ ನಿಮಗೆ ನಾನು ರೀಪ್ಲೇಸ್ ಮಾಡ್ತೀನಿ. ಹೊಸ ಬರ್ನರ್ ತಗೊಂಡು ಅದನ್ನು ನಾನು ರೀಪ್ಲೇಸ್ ಮಾಡ್ತೀನಿ. ಇಲ್ಲಿ ಹೊಸ ಬರ್ನರ್ ತಂದಿದ್ದೀನಿ. ಕೆಲವೊಂದು ಸ್ಟವ್ಗಳಿಗೆ ನಿಮಗೆ ಬರ್ನರ್ ಮ್ಯಾಚ್ ಆಗೋದಿಲ್ಲ, ಯಾಕೆಂದರೆ ಇದು ಗ್ಲಾಸ್ ಕೋಟೆಡ್ ಆಗಿರೋದ್ರಿಂದ. ಗ್ಲಾಸ್ ಕೋಟೆಡ್ ಬರ್ನರೇ ಬೇರೆ ಬರುತ್ತೆ, ನಿಮಗೆ ರೆಗ್ಯುಲರ್ ಬರ್ನರೇ ಬೇರೆ ಬರುತ್ತೆ. ರೆಗ್ಯುಲರ್ ಬರ್ನರೆಲ್ಲ ನಿಮಗೆ 180ರಿಂದ 200 ರೂಪಾಯಿ ಒಳಗೆ ಸಿಗುತ್ತೆ. ಇದು ಹೊಸ ಬರ್ನರು, ಇದೆಲ್ಲ ಸ್ವಲ್ಪ ಸಿಗೋದು ಕಷ್ಟ. ಮತ್ತು ಇದ್ರ ರೇಟ್ ಬಂದು 300ರಿಂದ 400 ರೂಪಾಯಿ ಇರುತ್ತೆ, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಇದನ್ನು ಕಚ್ಚಿ ನಾವು ನೋಡೋಣ ಯಾವ ರೀತಿ ನಿಮಗೆ ಬರುತ್ತೆ ಫ್ಲೇಮ್ ಅಂತ. ನೋಡಿ ಸ್ನೇಹಿತರೆ, ಫ್ಲೇಮ್ ನೋಡಿ ಎಷ್ಟು ಹೈ ಆಗಿ ಬರ್ತಾ ಇದೆ ಅಂತ ಅಂದು. ಮುಂಚೆ ಇಷ್ಟು ಹೈ ಆಗಿ ಬರ್ತಾ ಇರಲಿಲ್ಲ. ನಿಮಗೆ ಪಾತ್ರೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಫ್ಲೇಮ್ ಎಷ್ಟು ಬರ್ತಾ ಇದೆ ಅನ್ನೋದು. ನಿಮಗೆ ಪಾತ್ರೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ನೋಡೋಣ ಹಾಗೆ ಯಾವ ರೀತಿ ಬರ್ತಾ ಇದೆ ಫ್ಲೇಮು, ಎಲ್ಲಿವರೆಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಈಗ ನೋಡಿ ಸ್ನೇಹಿತರೆ, ಇದು ಫ್ಲೇಮು ಪೂರ್ತಿ ತಳ ಕವರ್ ಆಗ್ತಾ ಇದೆ, ನಿಮಗೆ ಪೂರ್ತಿ ತಳನ ಕವರ್ ಆಗ್ತಾ ಇದೆ. ಸೊ ಈಗ ಸಣ್ಣ ಬರ್ನರ್ ಮೇಲೆ ಇಟ್ಟು ನೋಡೋಣ. ಇದು ಸಹ ನಿಮಗೆ ತಕ್ಕ ಮಟ್ಟಿಗೆ ಕುಕ್ಕರನ್ನು ಕವರ್ ಆಗ್ತಾ ಇದೆ. ಸೊ ಈ ಫ್ಲೇಮ್ ಕಲ್ಲರ್ಗೂ ಇದು ಹಳೆ ಬರ್ನರ್ ಫ್ಲೇಮು ಇದ್ರ ಕಲರ್ನ ನೋಡಿ ಒಂದು ಸಲ ಸ್ನೇಹಿತರೆ. ಮತ್ತು ಇದು ಹೊಸ ಬರ್ನರ್ ಫ್ಲೇಮ್ ಕಲರ್ ನೋಡಿ, ಇದು ಸ್ವಲ್ಪ ಗ್ರೀನಿಶ್ ಇದೆ, ಇದು ಸ್ವಲ್ಪ ಬ್ಲೂಯಿಶ್ ಇದೆ. ಸೊ ಅದೇ ಏಜ್ ಆದಾಗೆ ಹೇಳ್ತೀವಲ್ಲ, ಸುಕ್ಕಟ್ಟುತ್ತೆ ಅನ್ನೋ ಥರ ಮನುಷ್ಯನಿಗೆ, ಅದೇ ರೀತಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಾಗಲಿ ವಯಸ್ಸು ಆಗ್ತಾ ನಾವು ಅದು ರಿಪೇರಿ ಮಾಡ್ತಾ ಇರಬೇಕು. ನಾವು ರಿಪೇರಿ ಮಾಡಲಿಲ್ಲ ಅಂದರೆ ನಾವು ಹೊಸದು ತರಬೇಕಾಗ್ತದೆ. ಅದ್ರ ಬದಲಿಗೆ ಮನೆಯಲ್ಲಿ ಹೆಂಗಸರು ಫ್ರೀ ಇದ್ದಾಗ ಈ ರೀತಿ ಮಾಡಿಕೊಂಡು ಸಾವಿರಾರು ರೂಪಾಯಿ ಹೊಸ ಸ್ಟವ್ವಿಗೆ ಖರ್ಚು ಮಾಡೋದ್ರ ಬದಲು ಇರೋ ಸ್ಟವನ್ನು ರಿಪೇರಿ ಮಾಡ್ಕೊಳ್ಬೋದು ಮನೆಯಲ್ಲೇ, ನಾನು ಹೇಳಿರೋ ಮೆಥಡ್ನಲ್ಲಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಾವು ಮಿಕ್ಸಿ ಇದನ್ನು ಹೇಗೆ ಲೈಫ್ ಲಾಂಗ್ ನೀವು ಸರ್ವಿಸಿಗೆ ತಗೊಂಡೋಗಬಾರ್ದು, ಆ ರೀತಿ ಒಂದು ವಿಡಿಯೋನ ಮಾಡಿ ಕಳಿಸ್ತೇನೆ. ಧನ್ಯವಾದಗಳು. ಅರವಿಂದ್, ಯಲಗೂಡಿಗೆ, ಆಲ್ದೂರು, ಚಿಕ್ಕಮಗಳೂರು ಜಿಲ್ಲೆ.